ಆದೇಶ ಬಂದಿರೋದ್ರಿಂದ ಕೆಲವೊಂದು ಮಕ್ಕಳಿಗೆ ಆತಂಕ ಇರುತ್ತೆ. ಅದಕ್ಕೇನು ಉತ್ತರ ಕೊಡ್ತೀರಾ? 625 ಮಾರ್ಕ್ಸ್ ಇರುವಂತದ್ದು ಹಿಂದಿ ಗೊತ್ತಿಲ್ಲದವರು, ಹಿಂದಿ ಸಬ್ಜೆಕ್ಟ್ ತಗೊಂಡಿರೋರು ಏನ್ ಮಾಡಿರ್ತಾರೆ, ಟ್ಯೂಷನ್ ಹೋಗಿ ಕಲ್ತಿರ್ತಾರೆ 1 ವರ್ಷದಿಂದ. ಈಗ ಅವ್ರು ಬರೇಕೆ ಹೋದಾಗ ಎಕ್ಸಾಮ್ ನಡೀತಾ ಇರುವಾಗ ಈ ತರ ಮಾಡಿದಾಗ ಆ ಮಕ್ಕಳ ಪ್ರೆಷರ್ ಯಾವ ತರ ಇರುತ್ತೆ? ಆ ಮಕ್ಕಳಿಗೆ 625 ಮಾರ್ಕ್ಸ್ ಇರೋ 525 ಮಾಡಿದಾಗ ಒಂದು ವೇಳೆ ಅವರು ಬೇರೆ ಎಲ್ಲ ಸಬ್ಜೆಕ್ಟ್ ಅಲ್ಲಿ ಕಮ್ಮಿ ಇದ್ದು ಹಿಂದಿ ಜಾಸ್ತಿಯಲ್ಲಿ ಮಾರ್ಕ್ಸ್ ತಗೊಂಡಿದ್ದಿದ್ರೆ ಅವರನ್ನು ಪಾಸ್ ಮಾಡುವ ಅವಕಾಶ ಏನಾದ್ರು ಇದೆಯಾ? ನಾನು ಈಗಿನ ಒಂದು ಪರಿಸ್ಥಿತಿ, ಈಗ ಒಂದು ಆಲ್ ಆಫ್ ಸಡನ್ ಮಾಡಿರೋದ್ರಿಂದ ನಾನು ಇದನ್ನು ಕೇಳ್ತಾ ಇರೋದು. ಮುಂದಕ್ಕೆ ರೆಡಿ ಆಗ್ಬೋದು, ಪೇರೆಂಟ್ಸ್ಗಳು ರೆಡಿ ಆಗ್ಬೋದು, ಹೇಗಿದ್ರು ಹಿಂದಿ ಬರಿಬೇಡಿಪ್ಪ ನಿಮಗೆ ಮಾರ್ಕ್ಸೇ ಸಿಗಲ್ಲ ಅಂತ ಬಿಟ್ಬಿಡು, ಅದು ಬೇರೆ ವಿಷಯ, ನಾವು ಅದರ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡೋಣ. ಈಗ ಮಾಡಿರೋದ್ರಿಂದ ಮಧು ಬಂಗಾರಪ್ಪನವ್ರು ಇದಕ್ಕೆ ಉತ್ತರ ಕೊಡಬೇಕು. ಯಾರಾದ್ರೂ ಹಿಂದಿಯಲ್ಲಿ ಜಾಸ್ತಿ ಬರೆದಿದ್ರೆ ಅಂತವ್ರನ್ನ ಏನ್ ಮಾಡ್ತೀರಾ? ಅಂತವ್ರನ್ನ ಗ್ರೇಡ್ ಪಾಸ್ ಮಾಡ್ತೀರಾ? 625 525 ಮಾಡಿದ್ರಲ್ಲ ನೋಡಿ. ನಾವು ರಾಜಕೀಯ ಇರ್ರೆಸ್ಪೆಕ್ಟ್ ಆಫ್ ಪಾರ್ಟಿ ಮಕ್ಕಳ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಮಕ್ಕಳಿಗೆ ಯಾಕೆ ಪ್ರೆಷರ್ ಕೊಡ್ತಾ ಇದ್ದೀರಾ? ನೋಡಿ 25,000ಕ್ಕಿಂತ ಜಾಸ್ತಿ ಶಾಲೆ ಅದನ್ನೇ ನಗೆ ಪಾಟ್ಲಾಗ್ತಾ ಇದಾರೆ. ಪ್ರೆಷರ್ ಕಮ್ಮಿ ಅಂತ ಹೇಳಿದ್ರೆ ಎಕ್ಸಾಮ್ ಟೈಮಲ್ಲಿ ಮಾಡ್ತಾ ಇರ್ಲಿಲ್ಲ ಇವರು. ನಿಜವಾಗ್ಲೂ ಇವರಿಗೆ ಮಕ್ಕಳ ಬಗ್ಗೆ ಏನಾದ್ರೂ ಸ್ವಲ್ಪನಾದ್ರೂ ಕಾಳಜಿ ಇದೆ ಅಂತ ಇದ್ರೆ ಎಕ್ಸಾಮ್ ಟೈಮಲ್ಲಿ ಈ ತರ ಪ್ರೆಷರ್ ಕೊಡ್ತಾ ಇರ್ಲಿಲ್ಲ. ನೋಡಿ ಸರಿ ಸುಮಾರು 25,000ಕ್ಕಿಂತ ಹೆಚ್ಚು ಶಾಲೆಯಲ್ಲಿ ಶ್ರುತಿ 50 ಜನ ಮಕ್ಕಳಿಲ್ಲ. 4,398 ಸರ್ಕಾರಿ ಶಾಲೆಗಳಲ್ಲಿ 10 ಜನ ಮಕ್ಕಳಿಲ್ಲ. ನಾನು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದು, ಕಾನಂಗಿ ಪ್ರೈಮರಿ ಪ್ರಾಥಮಿಕ ಶಾಲೆ ಹಿರ್ಗಾನದಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದು. ನಾನು ದುರ್ಗಾ ಹೈಸ್ಕೂಲ್ ಅಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದು. ಕೇಳಿ, ನಮಗೆ ಇಂಗ್ಲಿಷ್ ಬಂದಾಗ ನಮಗೀಗ ಮಾತಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ ನಮಗೆ ಗೊತ್ತಿದೆ. ಆದರೂ ನಾವು ಹಿಂದಿ 6ನೇ ಕ್ಲಾಸ್ ಅಲ್ಲಿ ಇತ್ತು, 5ನೇ ಕ್ಲಾಸ್ ಅಲ್ಲಿ ಇಂಗ್ಲಿಷ್ ಇದ್ದಾಗ ನಮ್ಗೆ ಕಷ್ಟ ಆಗಿತ್ತು. ನಾವು ಇಂಗ್ಲಿಷ್ ಮೀಡಿಯಂ ಓದಿದ್ದಲ್ಲ, ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿರೋರು. ನಾನು ಇವತ್ತು ಹೇಳ್ತಿದ್ದೀನಿ ಕೇಳಿ, ಹಿಂದಿ ಅಥವಾ ಇಂಗ್ಲಿಷ್ ಅಥವಾ ಭಾಷೆ ಯಾವುದೇ ಭಾಷೆಯನ್ನು ಕಲಿಯುವುದಕ್ಕೆ ಯಾರಿಗೂ ವಿರೋಧ ಮಾಡಬೇಡಿ. ಯಾಕಂದ್ರೆ ಮಕ್ಕಳಲ್ಲಿ ಮಣ್ಣಿನ ಅಲ್ಲ, ನಾನು ಏನಕ್ಕೆ ಹೇಳ್ತೀನಿ ಕೇಳಿ, ಮಕ್ಕಳು ಮಣ್ಣಿನ ಮುದ್ದೆ ಇದ್ದಂಗೆ. ನೀವು ಇದು ಮಾಡಬೇಕು ಅಂದಾಗ ಮಾಡ್ತಾರೆ ವಿನಃ ಬಿಟ್ಬಿಟ್ರೆ ನೋಡಿ ನಮ್ಗೆ ಏನು ಬರಲ್ಲ. ಅಂದ್ರೆ ನೋಡಿ ಎಷ್ಟು ಕಷ್ಟ ಆಗ್ತಿದೆ. ನಮ್ಮ ಕೆಲವು ಎಂಪಿಗಳು, ನಾವು ಎಂಪಿ ಆದಾಗ ಹಿಂದಿ ಮಾತಾಡ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟರು ಅದನ್ನು ನೀವು ನೋಡಿದಿರ. ನೀವು ನಾನು ಹೇಳ್ತಿರೋದು ಯಾವತ್ತಿದ್ರೂ ನೀವು ಮಕ್ಕಳಿಗೆ ಏನ್ ಬೇಕೋ ಅದನ್ನ ಮಾಡಿ ಬ್ಯೂಟಿಫುಲ್ ಆಗಿ. ನಾವು NEP 2020 ತಗೊಂಡ್ ಬಂದು ಕರ್ನಾಟಕ ಇಡೀ ದೇಶದಲ್ಲಿ ಮೊದಲ ರಾಜ್ಯ NEP-ಯನ್ನು ಜಾರಿಗೊಳಿಸಿದ್ದು ಅದೇ ಈ ಸರ್ಕಾರ ಬಂದಾಗ ಅದನ್ನು ಸ್ಟಾಪ್ ಮಾಡಿದೆ. ನಾನು ಹೇಳೋದು ಈ ಗವರ್ಮೆಂಟ್ಗೆ, ನಾನು ನೋಡಿ ಈ ಗವರ್ಮೆಂಟ್ ಬಂದು 1000 ದಿನ ಆಯ್ತು. 1000 ದಿನದಲ್ಲಿ ನಾವೆಲ್ಲ ಸುಭಿಕ್ಷವಾಗಿದೀವಾ, ಶಾಂತಿಯುತವಾಗಿದೆಯಾ, ಸುವ್ಯವಸ್ಥೆ ಆಗಿದೆ?